ಇನ್ನು ಮಾಜಿ ಸಚಿವ ಸೋಮಣ್ಣ ಅವರು ಮತ್ತೊಮ್ಮೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ. ಏನಾದರೂ ಒಂದು ಡಿಸೈಡ್ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ನನಗೆ ಅನ್ಯಾಯ ಆಗಿದೆ, ನಾನೇ ಗುಂಡಿಗೆ ಬಿದ್ದೆ. ನಾನು ಗೋವಿಂದರಾಜನಗರ ಕ್ಷೇತ್ರವನ್ನು ಬಿಡಬಾರ್ದಾಗಿತ್ತು. ಆಗ ನನಗೆ ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ರೋ ಏನೋ ಗೊತ್ತಿಲ್ಲ, ಕ್ಷೇತ್ರ ಬಿಟ್ಬಿಟ್ಟೆ. ನನಗೆ ಅನ್ಯಾಯ ಆಗಿದೆ. ಜನವರಿ 9ನೇ ತಾರೀಕು ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಆಗ್ತೀನಿ. ನಾನು ಕಾಂಗ್ರೆಸ್ ಅವರಿಂದ ಸೋತಿಲ್ಲ. ಯಾರು ನನ್ನ ಸೋಲಕ್ಕೆ ಕಾರಣರು ಅವ್ರ ಜೊತೆ ಕೂರಿಸಿ ಮಾತಾಡಬೇಕು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ, ನಾನು ಕಾಂಗ್ರೆಸ್ಗೆ ಸೇರಲ್ಲ ಅಂತ ಕೂಡ ಹೇಳಿದೆ. ಸ್ವಯಂಕೃತ ಅಪರಾಧ ಮಾಡಿ ನಾನು ತೋಡಿದಂಥ ಬಾವಿಗೆ ನಾನೇ ಬಿದ್ದಿದ್ದೀನಿ. ಮತ್ತೊಮ್ಮೆ ಇಂಥ ಅವಕಾಶವನ್ನು, ಈ ರೀತಿಯಾದ ಭಾವನೆಗಳನ್ನು, ಈ ರೀತಿಯಾದ ಮನಸ್ಸನ್ನು ಭಗವಂತ ಯಾರಿಗೂ ಕೊಡೋದು ಬೇಡ ಅಂತ ಹೇಳಿ, ನೀವು ಇವತ್ತಿನ ಗೋವಿಂದರಾಜನಗರದ ಹಿನ್ನಡೆಗೆ ನಾನೇ ಕಾರಣ. ನಾನು ಇಲ್ಲೇ ಇದ್ದಿದ್ದೆ, ರವೀಂದ್ರನಾಥ್ ಕೂಡ ಪಾಸ್ ಆಗಿರೋನು, ಗಾಂಧಿನಗರ ಪಾಸ್ ಆಗಿರೋನು. 23 ಆಗಿರೋ ಕೈಘಟನೆ ಮುಂದಿನ 24ಕ್ಕೆ ಆಗೋದು ಬೇಡ. ನಾನು ಈಗಾಗಲೇ ಅನೇಕ ಸಾರಿ ವಿನಂತಿ ಮಾಡಿದ್ದೇನೆ. ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷವನ್ನು ನಂಬಿಕೊಂಡು ಪಕ್ಷದಲ್ಲಿ ವರಿಷ್ಠರು ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಆಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಅದೊಂದು ತಿಳಿ ವಾತಾವರಣ ಸೃಷ್ಟಿ ಮಾಡಿ, ಯಾರು ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ, ನಿಮ್ಮ ಮುಖ್ಯನೇ ಆಗಲಿ, ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ, ಮಾಡ್ತಾರೆ. ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ, ಪ್ರಗತಿಪರ ಭಾರತಕ್ಕೆ ಇಂಥ ನಾಯಕರ ಜೊತೆಯಲ್ಲಿ ಇದ್ದಾಗ ಒಂದು ಸಣ್ಣದಾದರೂ ಅಳಿಲು ಸೇವೆ ಆ ಥರದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಬದ್ಧತೆ ತೋರಿಸ್ಬೇಕು. ನಾನು 7-8ನೇ ತಾರೀಕು ಆದಮೇಲೆ 7-8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾ ಪ್ರಹಾರ ಮಾಡಿ ಕಟ್ಟುನಿಟ್ಟಲ್ಲಿ ಶಿಸ್ತನ್ನು ಪಾಲಿಸ್ತೀರಿ, ಎಲ್ಲರಿಗೂ ಕೂಡ ಶಿಸ್ತು ಇರಬೇಕಾಯ್ತದೆ. ನನಗೆ ನನ್ನದೇ ಆದಂಥ ತೀರ್ಮಾನಗಳಿವೆ, ನನ್ನದೇ ಆದಂಥ ಬದ್ಧತೆಗಳಿವೆ. ಸೋಮಣ್ಣ ನಿಂತ ನೀರೆಲ್ಲ ಹರಿಯೋದು ಏನೋ ಎಂತ ಗೊತ್ತಿಲ್ಲ, ಯಾರು ನನ್ನ ಯಾವ ರೀತಿ ಮಾಡೋದು ಗೊತ್ತಿಲ್ಲ, ಯಾವುದೋ ಮಾಟ ಮಂತ್ರ ಆಯ್ತು ಗೊತ್ತಿಲ್ಲ. ನನ್ನಂಥವನ್ನೇ ಯಾಮಾರಿಸೋದಕ್ಕಿಂತ ಹೆಚ್ಚಾಗಿ ದೊಡ್ಡವರ ಮಾತಿಗೆ, ಬದ್ಧತೆಗೆ ನಾನು ಕಟ್ಟಿದ್ದೆ. ಆ ಬದ್ಧತೆಯಿಂದ ನನಗಾಗಿರ್ತಕ್ಕಂಥ ನೋವು ನನಗನ್ನಿಸ್ತದೆ ಇನ್ಯಾರಾದರೂ ಆಗಿದ್ರೆ ಮತ್ತೆ ವಾಪಸ್ ಬರ್ತಾ ಇದ್ರು ಗೊತ್ತಿಲ್ಲ. ನಾನು ಕಾಂಗ್ರೆಸ್ನವರಿಂದ ಸೋತಿಲ್ಲ.